ತಂಗಿಯವರು, ಅವರು ಸಹ ನಿಜ ಸಹೋದರಿ ಆಗಿದ್ದ ಅವರು ಸಹ ಒಳ್ಳೆ ಚಿತ್ರ ಗೀತೆಗಳನ್ನು ಆಡ್ತಕ್ಕಂಥದ್ರಲ್ಲಿ ಭಾಳ ಯಶಸ್ಸನ್ನು ಪಡೆದಿದ್ದಂಥವರು. ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾಡ್ತಾ, ಮತ್ತೆ ಕೊನೆಯದಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಚೆನ್ನಮ್ಮನವರು, ನಾವು ಅವರ ವ್ಯಕ್ತಿತ್ವದ ಬಗ್ಗೆ ವರ್ಣನೆಯನ್ನು ಮಾಡಲಿಕ್ಕಾಗಲ್ಲ. ಅವರು ಮನೆಯ ಹೊರಗಡೆ ಬಂದು ರಾಜಕಾರಣವನ್ನು ಮಾಡದೇ ಇದ್ದರು, ಹೊರ ಪ್ರಪಂಚದಲ್ಲಿ ತೋರಿಸ್ಕೊಳ್ದೇ ಇದ್ದರು. ಮನೆಯ ಒಳಗಡೆ ಯಾವ ರೀತಿ ರಾಜಕಾರಣದ ಹಿಡಿತ ಇರಬೇಕು, ಯಾವ ರೀತಿ ಸಂಕಷ್ಟ ಬಂದಾಗ ಅದನ್ನು ನಿವಾರಣೆ ಮಾಡಬೇಕು, ಎಲ್ಲರನ್ನ ಸಂತೈಸಬೇಕು, ಸಮಾಧಾನ ಪಡಿಸ್ಬೇಕು ಅಂತಕ್ಕಂಥದ್ರಲ್ಲಿ ನಾವು ಪ್ರತ್ಯಕ್ಷವಾಗಿ ಅನೇಕ ಉದಾಹರಣೆಗಳನ್ನು ಕಂಡಿರ್ತಕ್ಕಂಥವ್ರು. ಅಂಥ ಒಂದು ಕೆಲಸವನ್ನು ಮಾಡಿ ಈ ದೇಶ ಕಂಡಿರ್ತಕ್ಕಂಥ ಒಂದು ಮಾಜಿ ಪ್ರಧಾನಮಂತ್ರಿಗಳವರ ಧರ್ಮಪತ್ನಿಯವರಾಗಿ ಇವತ್ತು ಅವರೇನು ನಿಧನರಾಗಿದ್ದಾರೆ, ಅದನ್ನು ಸರ್ಕಾರದ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡ್ತಕ್ಕಂಥ ಔದಾರ್ಯತೆಯನ್ನು ಮತ್ತು ಒಂದು ಮಾನವೀಯತೆಯನ್ನು ಪ್ರದರ್ಶನ ಮಾಡಿದಂಥ ನಮ್ಮ ಇಂದಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೂ ಸಹ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಅದರ ಜೊತೆಯಲ್ಲಿ ಅವತ್ತು ನಾವು ನಮ್ಮ ಹಾಸನ ಬಾರ್ಡರ್ನಲ್ಲಿ ಹೋಗಿ ಆ ಹೆಣವನ್ನು ರಿಸೀವ್ ಮಾಡಿಕೊಂಡು, ಅವರ ಶವವನ್ನು ರಿಸೀವ್ ಮಾಡಿಕೊಂಡು, ಆದರೆ ಅವತ್ತು ನಮಗೆ ಸ್ವಲ್ಪ ಅಲ್ಲಿ ಜನದ ನೂಕಾಟದಲ್ಲಿ ಸ್ವಲ್ಪ ಏಟಾದ್ರಿಂದ ಮಾರನೇ ದಿವಸ ಶವ ಸಂಸ್ಕಾರಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ನನಗೆ ಭಾಳ ನೋವಾಯಿತು, ಆವತ್ತು ಹೋಗ್ಲಿಕ್ಕೆ ಆಗಲಿಲ್ಲ. ಆಸ್ಪತ್ರೆಗೆ ಹೋಗಬೇಕಾದ ಸಂದರ್ಭ ಬಂತು. ನಿಜವಾಗ್ಲೂ ಎಲ್ಲ ಜನ, ಜಿಲ್ಲೆಯ ಜನ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಜನ ಅವರನ್ನು ನಿಜವಾಗ್ಲೂ ಬಹಳ ಉತ್ತಮವಾಗಿ ಆದರ್ಶವಾಗಿ ಬೀಳ್ಕೊಟ್ಟಿದ್ದಾರೆ. ಮತ್ತು ಆದರ್ಶವಾದಂಥ ಈ ದೇಶ ಕಂಡಂಥ ಒಬ್ಬ ಮಾಜಿ ಪ್ರಧಾನಮಂತ್ರಿಯವರ ಕುಟುಂಬ, ಅವರ ಧರ್ಮಪತ್ನಿಯವರಾಗಿ ಈ ನಿರ್ಣಯವನ್ನು ತಂದು ಇಲ್ಲಿ ಸದನದಲ್ಲಿ ಚರ್ಚೆಗೆ ನೀವು ಅವಕಾಶ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ.